ಆಯೋಗದ ಪರಿಶುದ್ಧ ಗಾಳಿ ಯೋಜನೆ ಅಡಿಯಲ್ಲಿ ಲಭ್ಯವಾಗಿರುವ ಅನುದಾನದಲ್ಲಿ ಅಂತಿಮ ಸಂಪರ್ಕ ಬಿಂದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಸಾಧಿಸಲು 2024-25ನೇ ಸಾಲಿನ ಬಿಬಿಎಂಪಿ ಆವಯವದಲ್ಲಿ 45 ಕಿಲೋಮೀಟರ್ ಉದ್ದದ ಪಾದಚಾರಿ ಸ್ನೇಹಿ ನಡಿಗೆ ಪಥಗಳನ್ನು ಸ್ಥಾಪಿಸಲು 135 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗುವುದು. ಕರ್ನಾಟಕ ಸರ್ಕಾರವು 23-24ನೇ ಸಾಲಿನಲ್ಲಿ ನೈಋತ್ಯ ರೈಲ್ವೆ ಇಲಾಖೆಯವರಿಂದ ನೂತನವಾಗಿ ನಿರ್ಮಿಸಲಾಗಿರುವ ಬೆಂಗಳೂರು ನಗರದ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಟರ್ಮಿನಲ್ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸಲು 380 ಕೋಟಿಗಳ ವೆಚ್ಚದಲ್ಲಿ ರೋಟರಿ ಮೇಲ್ಸೇತುವೆ ನಿರ್ಮಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದು 24-25ರಲ್ಲಿ ಸದರಿ ಯೋಜನೆಯನ್ನು ಜಾರಿಗೊಳಿಸಲಾಗುವುದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 1344 ಕಿಲೋಮೀಟರ್ ಉದ್ದದ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳಿದ್ದು ಸುಮಾರು 11533 ಕಿಲೋಮೀಟರ್ ಉದ್ದದ ಇತರ ರಸ್ತೆಗಳಿದ್ದು ಡಿಜಿಟಲ್ ಬೆಂಗಳೂರು ಶೀರ್ಷಿಕೆ ಅಡಿಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಆದಾಯ ಹಂಚಿಕೆ ಸೂತ್ರದಡಿಯಲ್ಲಿ ಆದ್ಯತೆ ಮತ್ತು ಅಗತ್ಯತೆಯ ಅನುಸಾರ ರಸ್ತೆಗಳಲ್ಲಿ ನಿರ್ದಿಷ್ಟ OFC ಕೇಬಲ್ ಡಕ್ಟ್ ಪಥಗಳನ್ನು ನಿರ್ಮಿಸಲು ಯೋಜಿಸಲಾಗಿದ್ದು ಇದಕ್ಕಾಗಿ ಪ್ರಾರಂಭಿಕ ಯೋಜನಾ ಪ್ರಿಲಿಮಿನರಿ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಮೊತ್ತ 2 ಕೋಟಿಗಳ ಅನುದಾನವನ್ನು ಒದಗಿಸಲಾಗುವುದು. ಮೆಟ್ರೋ ಕಾಮಗಾರಿಯು ಪ್ರಸ್ತುತ ಹೈ ಡೆನ್ಸಿಟಿ ಕಾರಿಡಾರ್ಗಳಲ್ಲಿ ನಿರ್ಮಾಣವಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ವಾಹನ ಸಾಂದ್ರತೆ ಹೆಚ್ಚಾಗುವ ಸಾಧ್ಯತೆಗಳು ಕಂಡುಬಂದಿರುತ್ತದೆ. ಇದಕ್ಕಾಗಿ ಮೆಟ್ರೋ ಪಾಲಿಕೆ ಮತ್ತು ಕೆ-ರೈಡ್ ಜಂಟಿಯಾಗಿ ಮುಂಬರುವ ಮೆಟ್ರೋ ಯೋಜನೆಗಳಲ್ಲಿ ಸಂಯುಕ್ತ ಮೆಟ್ರೋ ರಸ್ತೆ, ಮೇಲ್ಸೇತುವೆ ಮಾರ್ಗ, ಡಬಲ್ ಡೆಕ್ಕರ್ ರಸ್ತೆಗಳು ನಿರ್ಮಿಸಲು ಯೋಜಿಸಲಾಗಿದೆ. ಈ ಯೋಜನೆಗೆ ಪ್ರಾರಂಭಿಕ 100 ಕೋಟಿ ರೂಪಾಯಿಗಳ ಅನುದಾನವನ್ನು ಆಯವ್ಯಯದಲ್ಲಿ ಒದಗಿಸಲಾಗುವುದು. ಬನಶಂಕರಿ ವೃತ್ತದಲ್ಲಿ ಟ್ರಾನ್ಸಿಟ್ ಓರಿಯೆಂಟ್ ಡೆವಲಪ್ಮೆಂಟ್ ಸ್ಕೈವಾಕ್ ಅನ್ನು ಅಭಿವೃದ್ಧಿಪಡಿಸಲು ಮತ್ತು ಬಿಎಂಟಿಸಿಯ ಟಿಟಿಎಂಸಿ ಮತ್ತು ಮೆಟ್ರೋ ನಿಲ್ದಾಣವನ್ನು ಜೋಡಣೆ ಮಾಡಲು ನೂತನ ವಿನ್ಯಾಸದ ಸರ್ಕ್ಯುಲರ್ ಡೌನ್ ಶೇಪ್ಡ್ ಪಾದಚಾರಿ ಮೇಲ್ಸೇತುವೆಯನ್ನು ಎಸ್ಕಲೇಟರ್ ವಾಗಿ ನಿರ್ಮಿಸಲು ಉದ್ದೇಶಿಸಲಾಗಿದ್ದು ಈ ಆವಯವದಲ್ಲಿ ಪ್ರಾರಂಭಿಕ 50 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗುವುದು. ವಾಹನಗಳ ಸುಗಮ ಸಂಚಾರ ಮತ್ತು ವಾಹನ ನಿಲುಗಡೆಗೆ ಆದ್ಯತೆಯನ್ನು ನೀಡುವ ಸಲುವಾಗಿ ನಗರದಲ್ಲಿ ವಾಹನ ನಿಲುಗಡೆ ನೀತಿ 2021 ಜಾರಿಗೆ ತರಲಾಗುತ್ತದೆ. ಸದರಿ ನೀತಿಯಂತೆ ವಸತಿ ನಗರ ಪ್ರದೇಶ ಮತ್ತು ವಾಣಿಜ್ಯ ಪ್ರದೇಶಗಳಲ್ಲಿ ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳ ವಾಹನ ನಿಲುಗಡೆ ಸ್ಥಾಪಿಸಲು ಮುಂದೆ ಬಂದಲ್ಲಿ ಅಂತಹ ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಪರವಾನಗಿ ಶುಲ್ಕವಿಲ್ಲದಂತೆ ವಾಹನ ನಿಲುಗಡೆಗೆ ಪರವಾನಗಿಯನ್ನು ನೀಡಿ ವಸತಿಯೇತರ ತೆರಿಗೆಯಿಂದಲೂ ಸಹ ವಿನಾಯಿತಿ ನೀಡಲು ಚಿಂತಿಸಲಾಗಿರುತ್ತದೆ. 23-24ನೇ ಸಾಲಿನ ಸ್ವಾತಂತ್ರ್ಯ ಉದ್ಯಾನವನ ಹಾಗೂ ಕಿದ್ವಾಯಿ ಸಂಸ್ಥೆಗಳಲ್ಲಿ ಪಾಲಿಕೆ ವತಿಯಿಂದ ನಿರ್ಮಿಸಲಾಗಿರುವ ಬಹುಮಡಿ ವಾಹನ ನಿಲ್ದಾಣವನ್ನು ಸಾರ್ವಜನಿಕರ ಉಪಯೋಗಕ್ಕೆ ಮುಕ್ತಗೊಳಿಸಲಾಗಿರುತ್ತದೆ. ಸಾಂದ್ರತೆ ಇರುವ ಪ್ರದೇಶದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸೇರಿದ ಆಟದ ಮೈದಾನದ ತಳಭಾಗದಲ್ಲಿ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಫೆಸಿಲಿಟೀಸ್ ಬಿಲೋ ಪ್ಲೇ ಗ್ರೌಂಡ್ ಎಂಬ ವಿನೂತನ ಯೋಜನೆಯನ್ನು ಆಟದ ಮೈದಾನದ ಸೌಲಭ್ಯಕ್ಕೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಪಿಪಿಪಿ ಆಧಾರದಲ್ಲಿ ಅನುಷ್ಠಾನಗೊಳಿಸಲು ಈ ಸಾಲಿನಲ್ಲಿ 5 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗುವುದು. 23-24ರಲ್ಲಿ 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮೇಲ್ಸೇತುವೆ ಮತ್ತು ಕೆಳಸೇತುವೆಗಳ ನಿರ್ವಹಣೆಯನ್ನು ಕೈಗೆತ್ತಿಕೊಳ್ಳಲಾಗುವುದು. ಪ್ರಮುಖವಾಗಿ 36 ಕೆಳಸೇತುವೆಗಳ ಮಳೆ ನೀರು ಚರಂಡಿ ಮಾರ್ಗಗಳಿಗೆ ಗ್ರೇಟಿಂಗ್ಗಳನ್ನು ಅಳವಡಿಸುವುದು ಮತ್ತು ಹೆಚ್ಚುವರಿ ಚರಂಡಿ ಮಾರ್ಗಗಳನ್ನು ನಿರ್ಮಿಸಲಾಗಿರುತ್ತದೆ. 24-25ನೇ ಸಾಲಿನ ಅವಯವದಲ್ಲಿ ಮೇಲ್ಸೇತುವೆ ಮತ್ತು ಕೆಳಸೇತುವೆಗಳ ದುರಸ್ತಿ ಮತ್ತು ನಿರ್ವಹಣೆಗೆ 25 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗುವುದು. 23-24ರಲ್ಲಿ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳ ಮೇಲ್ಮೈ ಡಾಂಬರೀಕರಣ, ನಿರ್ವಹಣೆ ಕಾಮಗಾರಿಗಳಾದ ರಸ್ತೆ ಗುಂಡಿ ಮುಚ್ಚುವಿಕೆ, ರಸ್ತೆ ಕತ್ತರಿಸಿದ ಭಾಗಗಳನ್ನು ಪುನರ್ ನಿರ್ಮಾಣಕ್ಕಾಗಿ 20 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದ್ದು ಪ್ರಸ್ತುತ ಪ್ರತಿಷ್ಠಿತ ಸಂಸ್ಥೆಯ ಸಹಯೋಗದೊಂದಿಗೆ ರಸ್ತೆಗಳ ವಿನ್ಯಾಸ ಕೈಪಿಡಿಯನ್ನು ಹೊರತರಲು ಉದ್ದೇಶಿಸಲಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಯೋಗದೊಂದಿಗೆ ರಸ್ತೆ ಮೇಲ್ಮೈ ಸ್ಥಿತಿ ಮತ್ತು ರಸ್ತೆಗಳ ಸ್ಥಿರತೆಯ ಅಧ್ಯಯನವನ್ನು ಕೈಗೊಳ್ಳಲು ಉದ್ದೇಶಿಸಲಾಗಿದೆ. 24-25ನೇ ಸಾಲಿನ ಬಿಬಿಎಂಪಿ ಆವಯವದಲ್ಲಿ ಟ್ರಾಫಿಕ್ ಸಂಬಂಧಿಸಿದ ಕಾಮಗಾರಿಗಳನ್ನು ಒಳಗೊಂಡಂತೆ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ 40 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗುವುದು. ಪಾಲಿಕೆಯ ವಾರ್ಡ್ಗಳ ನಿರ್ವಹಣೆ ಕಾಮಗಾರಿಗಳಿಗಾಗಿ POW ಪ್ರತಿ ವಾರ್ಡ್ಗೆ 75 ಲಕ್ಷ ರೂಪಾಯಿಗಳಂತೆ ಈ ಮುಂದಿನಂತೆ ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ. ಇದರ ಜೊತೆಗೆ ಪ್ರತಿ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ತಲಾ 1.25 ಕೋಟಿ ರೂಪಾಯಿಗಳ ಅನುದಾನ ನೀಡಲಾಗುವುದು. ಒಟ್ಟಾರೆಯಾಗಿ 450 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ. ಬ್ರಾಂಡ್ ಬೆಂಗಳೂರು, ಸ್ವಚ್ಛ ಬೆಂಗಳೂರು. ಘನತ್ಯಾಜ್ಯ ಸಂಸ್ಕರಣೆ ಮತ್ತು ಉತ್ಪಾದನೆಯ ನಡುವಿನ ಅಂತರದಿಂದಾಗಿ ಬೆಂಗಳೂರಿನಲ್ಲಿ ಘನತ್ಯಾಜ್ಯ ನಿರ್ವಹಣೆಯು ಪಾಲಿಕೆ ಎದುರಿಸುತ್ತಿರುವ ಪ್ರಮುಖ ಸವಾಲಾಗಿದೆ. ಸಂಸ್ಕರಣಾ ಘಟಕಗಳು ಸಹ ಅವುಗಳ ಅತ್ಯುತ್ತಮ ಸಾಮರ್ಥ್ಯಕ್ಕೆ ಸಂಸ್ಕರಿಸಲು ಸಾಧ್ಯವಾಗುತ್ತಿಲ್ಲ. ಬೆಂಗಳೂರನ್ನು ಸ್ವಚ್ಛ ಬೆಂಗಳೂರು ಆಗಿ ಮಾಡಲು ಸಮಗ್ರ ಘನತ್ಯಾಜ್ಯ ನಿರ್ವಹಣೆಯು ಸಮಗ್ರ ಕ್ರಿಯಾ ಯೋಜನೆಯಾಗಿದ್ದು ಸಂಗ್ರಹಣೆ, ಸಾಗಣೆ ಮತ್ತು ಪ್ರಕ್ರಿಯೆಗೆ ಒತ್ತು ನೀಡುವ ಕೆಲಸವನ್ನು ಒಂದು ಏಜೆನ್ಸಿಗೆ ವಹಿಸಲಾಗುವುದು. ಪಾಲಿಕೆ ಮುಂದಿನ 25ರಿಂದ 30 ವರ್ಷಗಳವರೆಗೆ
ತ್ಯಾಜ್ಯವನ್ನು ಸಂಸ್ಕರಿಸಲು ಪ್ರತಿ 50 ರಿಂದ 100 ಎಕರೆಗಳ 4 ದಿಕ್ಕುಗಳಲ್ಲಿ ಜಮೀನುಗಳನ್ನು ಗುರುತಿಸಲಾಗುವುದು. ಜಮೀನುಗಳ ಖರೀದಿಗಾಗಿ ಸ್ವಚ್ಛ ಬೆಂಗಳೂರಿನಡಿ 100 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಶೇಖರಣೆಗೊಂಡ ಸುಮಾರು 98 ಲಕ್ಷ ಪಾರಂಪರಿಕ ತ್ಯಾಜ್ಯ ನಿರ್ವಹಣೆಗಾಗಿ ವಿಶೇಷವಾದ ಪ್ರಾಮುಖ್ಯತೆಯನ್ನು ನೀಡಿ ಮಂಡೂರು ಮಾವಳಿಪುರ ಘಟಕದಲ್ಲಿ ಬಯೋಮೈನಿಂಗ್ ಮುಖೇನ, ಬೆಳ್ಳಹಳ್ಳಿ ಘಟಕದಲ್ಲಿ ಬಯೋ ರೆಮಿಡಿಯೇಷನ್ ಮುಖೇನ ಪಾರಂಪರಿಕ ತ್ಯಾಜ್ಯ ನಿರ್ವಹಿಸಲಾಗುತ್ತಿರುತ್ತದೆ. ಪಾಲಿಕೆಯ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವರ್ಗಾವಣೆ ಸಮಯದಲ್ಲಿ ನಿರ್ಮಾಣದ ಬ್ಲಾಕ್ ಸ್ಪಾಟ್ಗಳನ್ನು ತಡೆಗಟ್ಟಲು ದ್ವಿತೀಯ ಹಂತದಲ್ಲಿ ವೈಜ್ಞಾನಿಕವಾಗಿ ತ್ಯಾಜ್ಯ ನಿರ್ವಹಿಸುವ ವರ್ಗಾವಣಾ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ವಿಭಾಗಕ್ಕೆ ಒಂದು ಘಟಕದಂತೆ ವರ್ಗಾವಣಾ ಕೇಂದ್ರಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಿದ್ದು, ಈಗಾಗಲೇ ಬಿಟಿಎಂ ವಿಭಾಗದ ವಾರ್ಡ್ ಸಂಖ್ಯೆ 148ರಲ್ಲಿ ಘಟಕವು ಮುಕ್ತಾಯವಾಗಿದ್ದು, ಉಳಿದ 2 ಘಟಕಗಳು ಸ್ಥಾಪನೆಯಲ್ಲಿರುತ್ತದೆ. ಪ್ರಸಕ್ತ ಸಾಲಿನಲ್ಲಿ ವಿಭಾಗಕ್ಕೆ ಒಂದರಂತೆ ವರ್ಗಾವಣಾ ಕೇಂದ್ರಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ವಿಕೇಂದ್ರೀಕೃತ ಘಟಕಗಳಿಗೆ ಹೆಚ್ಚಿನ ಮಾನ್ಯತೆ ನೀಡಲಾಗಿದ್ದು, ಪ್ರತಿನಿತ್ಯ 5 ಟನ್ ಸಾಮರ್ಥ್ಯದ 4 ಬಯೋಮಿಥನೈಸೇಷನ್ ಘಟಕಗಳು ಹಾಗೂ ಪ್ರತಿನಿತ್ಯ 50 ಟನ್ ಸಾಮರ್ಥ್ಯದ 1 ಘಟಕಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಇದಲ್ಲದೆ ಒಣತ್ಯಾಜ್ಯ ಸಂಗ್ರಹಣೆ ಹಾಗೂ ಸಂಸ್ಕರಣೆಗೆ ವಾರ್ಡ್ಗಳಲ್ಲಿ ಪ್ರತಿನಿತ್ಯ 3 ರಿಂದ 4 ಟನ್ ಸಾಮರ್ಥ್ಯದ 22 ಒಣತ್ಯಾಜ್ಯ ಸಂಗ್ರಹಣಾ ಘಟಕವನ್ನು ನಿರ್ಮಿಸಲಾಗುತ್ತಿದ್ದು, ಪ್ರಸಕ್ತ ಅವಯವದಲ್ಲಿ ಹೆಚ್ಚಿನ ಸಾಮರ್ಥ್ಯ ಒಣತ್ಯಾಜ್ಯ ಸಂಸ್ಕರಿಸುವ ಮಟೀರಿಯಲ್ ರಿಕವರಿ ಫೆಸಿಲಿಟಿ ನಿರ್ಮಿಸುವ ಯೋಜನೆ ರೂಪಿಸಲಾಗಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ನೈರ್ಮಲ್ಯ ಪ್ರಾಮುಖ್ಯತೆ ನೀಡಲಾಗಿದ್ದು, 160 ಸಾರ್ವಜನಿಕ ಶೌಚಾಲಯಗಳ ಉನ್ನತೀಕರಣದ ಜೊತೆಗೆ 204 ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿರುತ್ತದೆ. ಮಹಿಳೆಯರಿಗೆ ಪ್ರಾಮುಖ್ಯತೆ ನೀಡಿ 100 ಸಂಖ್ಯೆಯ ಶೀ ಟಾಯ್ಲೆಟ್ಸ್ಗಳನ್ನು ನಿರ್ಮಿಸಲಾಗುತ್ತಿದೆ. ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ನಿರತರಾಗಿರುವ ಪೌರ ಕಾರ್ಮಿಕರ ವಿಶ್ರಾಂತಿಗಾಗಿ 50 ಸ್ಥಳಗಳಲ್ಲಿ ಶಾಶ್ವತ ವಿಶ್ರಾಂತಿ ಕೊಠಡಿಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿರುತ್ತದೆ. ಈ ಉದ್ದೇಶಕ್ಕಾಗಿ 10 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಬೆಂಗಳೂರು ನಗರದ ಘನತ್ಯಾಜ್ಯ ಕಸ ಸಂಗ್ರಹಣೆ, ವಿಂಗಡಣೆ, ಭೂ ಭರ್ತಿ, ಪ್ರದೇಶ ಅಭಿವೃದ್ಧಿ, ಘನತ್ಯಾಜ್ಯ ಸಂಸ್ಕರಣಾ ಘಟಕಗಳ ನಿರ್ವಹಣೆ ಎಲ್ಲದಕ್ಕಾಗಿ BSWMLಗೆ 1,000 ಕೋಟಿ ರೂಪಾಯಿಗಳನ್ನು ಪಾಲಿಕೆಯಿಂದ ನೀಡಲಾಗುವುದು. ಬೇಗೂರಿನ ರಮಣಶ್ರೀ ಲೇಔಟ್ನಲ್ಲಿ 1 ವರ್ಷದ ಪ್ರಾಯೋಗಿಕ ಯೋಜನೆಯ ಭಾಗವಾಗಿ ಸಮಗ್ರ ಘನತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು. ಇದಕ್ಕೆ 250 ಮನೆಗಳನ್ನು ಆಯ್ಕೆ ಮಾಡಿ ಹಸಿ ತ್ಯಾಜ್ಯವನ್ನು ಅವರ ಮನೆಗಳಲ್ಲಿಯೇ ಕಾಂಪೋಸ್ಟ್ ಆಗಿ ಪರಿವರ್ತಿಸಲು ಹಾಗೂ ಒಣ ಕಸವನ್ನು ರೀಸೈಕ್ಲಿಂಗ್ ಮುಖಾಂತರ ಪರಿವರ್ತಿಸುವುದು ಇದರ ಮುಂದಿನ ಉದ್ದೇಶವಾಗಿರುತ್ತದೆ. ಇಲ್ಲಿ ಪಡೆದ ಅನುಭವವನ್ನು ಮುಂದಿನ ದಿನಗಳಲ್ಲಿ ಇತರೆ ವಾರ್ಡ್ಗಳಲ್ಲಿ ವಿಸ್ತರಿಸಲಾಗುವುದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣೆ ವಿಭಾಗದ ಕೆಲಸ ಕಾರ್ಯಗಳ ಹಿತದೃಷ್ಟಿಯಿಂದ 3674 ಪೌರ ಕಾರ್ಮಿಕರ ಹುದ್ದೆಗಳನ್ನು ವಿಶೇಷ ನೇರ ನೇಮಕಾತಿ ಮೂಲಕ ಮತ್ತು 11307 ಸಂಖ್ಯಾರಿಕ್ತ ಪೌರ ಕಾರ್ಮಿಕರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 12ನೇ ಶತಮಾನದಲ್ಲಿ ಬಸವಾದಿ ಶರಣರ ನೇತೃತ್ವದಲ್ಲಿ ಆದಂತಹ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ರಾಂತಿಯು ಕರ್ಮ ಸಿದ್ಧಾಂತವನ್ನು ಅಲ್ಲಗಳೆದು ಕಾಯಕ ಸಿದ್ಧಾಂತವನ್ನು ಪ್ರತಿಪಾದಿಸಿತು. ಕಾಯಕ ನಿಷ್ಠೆಯುಳ್ಳ ಶರಣೆ ಸತ್ಯಕ್ಕ ಓರ್ವ ಪೌರ ಕಾರ್ಮಿಕೆಯಾಗಿ ಅತ್ಯಂತ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಅವಳ ಕಾರ್ಯವನ್ನು ನಿರ್ವಹಿಸುತ್ತಿದ್ದಳು. ಅವಳಂತೆ ಬೆಂಗಳೂರು ನಗರದ ನೈರ್ಮಲೀಕರಣದಲ್ಲಿ ಹಗಲಿರುಳು ಶ್ರದ್ಧೆ, ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರನ್ನು ಗುರುತಿಸಿ ಪಾಲಿಕೆಯು 24-25ನೇ ಸಾಲಿನಿಂದ 50,000 ರೂಪಾಯಿಗಳ ಮೌಲ್ಯದ ವಲಯಕ್ಕೆ ಒಂದರಂತೆ 8 ಶರಣೆ ಸತ್ಯಕ್ಕ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಪ್ರತಿ ವರ್ಷ ಪಾಲಿಕೆಯಿಂದ ಆಚರಿಸುವ ಪೌರ ಕಾರ್ಮಿಕ ದಿನಾಚರಣೆ ಎಂದು ನೀಡು ಗೌರವಿಸಲು ಯೋಜಿಸಲಾಗಿದೆ. ಬ್ರಾಂಡ್ ಬೆಂಗಳೂರು, ಹಸಿರು ಬೆಂಗಳೂರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮರಗಳ ಗಣತಿ, ಸಸಿಗಳ ನೆಡುವಿಕೆ, ಹಸಿರಿನ ದಟ್ಟಣೆ ಹೆಚ್ಚಿಸುವುದು ಮತ್ತು ಪ್ರಾಣಿ ಹಾಗೂ ಸಸ್ಯ ಸಂಕುಲದ ಸಂರಕ್ಷಣೆ ಬಗ್ಗೆ ಗಮನ ಹರಿಸಿ ನಗರದ ನಿವಾಸಿಗಳ ಬದುಕಿನ ಗುಣಮಟ್ಟ ಸುಧಾರಿಸುವುದು ಪಾಲಿಕೆಯ ಗುರಿಯಾಗಿದೆ. ಬೆಂಗಳೂರು ನಗರದಲ್ಲಿ ಸುಮಾರು 14 ಲಕ್ಷ ಮರಗಳಿದ್ದು ಪ್ರತಿ 7 ಜನಕ್ಕೆ 1 ಮರ ಇರುವುದನ್ನು ಗಮನಿಸಲಾಗಿದೆ. ನಗರದಲ್ಲಿ ಸುಮಾರು 1270 ಉದ್ಯಾನವನಗಳು ಮತ್ತು 205 ಕೆರೆಗಳಿದ್ದು ಕೈ ತೋಟಗಳು ಒಳಗೊಂಡಂತೆ ಸರ್ಕಾರಿ ಮತ್ತು ಖಾಸಗಿ ಜಾಗದಲ್ಲಿ ಹಸಿರು ತಾಣಗಳು ಇವೆ. ನಗರ ಪ್ರದೇಶಗಳಲ್ಲಿ ಜೀವನ ಗುಣಮಟ್ಟ ಕಾಪಾಡಿಕೊಳ್ಳಲು ಈ ಹಸಿರು ತಾಣಗಳು ಅವಶ್ಯಕವಾಗಿರುತ್ತವೆ. ಬೆಂಗಳೂರಿನ ಮೊಟ್ಟ ಮೊದಲ ಹವಾಮಾನ ಕ್ರಿಯೆ ಮತ್ತು ಸ್ಥಿತಿಸ್ಥಾಪಕತ್ವ ಯೋಜನೆ ಕ್ಲೈಮೇಟ್ ಆಕ್ಷನ್ ಅಂಡ್ ರೆಸಿಲಿಯನ್ಸ್ ಪ್ಲಾನ್ ಅನ್ನು 27ನೇ ನವೆಂಬರ್ 2023ರಂದು ಪ್ರಾರಂಭಿಸಲಾಗಿದೆ. ಅದರ ಜೊತೆಗೆ BCAP ಯೋಜನೆ ಅಡಿಯಲ್ಲಿ ಹವಾಮಾನ ಕ್ರಮಗಳ ಅನುಷ್ಠಾನಕ್ಕೆ ಹವಾಮಾನ ಕ್ರಿಯೆ ಕೋಶವನ್ನು ರಚಿಸಲಾಗಿದೆ. ಹಸಿರು ಮನೆ ಅನಿಲಗಳ ಪರಿಣಾಮಗಳನ್ನು ತಗ್ಗಿಸಲು ಪ್ರವಾಹ, ನಗರದಲ್ಲಿನ ಹೆಚ್ಚುತ್ತಿರುವ ತಾಪಮಾನ, ನೀರಿನ ಕೊರತೆ, ವಾಯು ಮಾಲಿನ್ಯ ಹಾಗೂ ಅನಾವೃಷ್ಟಿಯಂತಹ ಹವಾಮಾನ ಬದಲಾವಣೆಗಳ ಅಪಾಯಗಳ ವಿರುದ್ಧ ಸ್ಥಾಪಕತ್ವವನ್ನು ನಿರ್ಮಿಸಲು ಪಾಲಿಕೆಯ ಇತರ ಮಧ್ಯಸ್ಥಗಾರ ಏಜೆನ್ಸಿಗಳ ಮೂಲಕ ಹಲವು ಯೋಜನೆಗಳನ್ನು ಕ್ಲೈಮೇಟ್ ಆಕ್ಷನ್ ಸೆಲ್ ಮುಖಾಂತರ 24-25ನೇ ವರ್ಷದಲ್ಲಿ ಕೈಗೆತ್ತಿಕೊಳ್ಳಲು 10 ಕೋಟಿ ರೂಪಾಯಿಗಳ ಅನುದಾನ ಒದಗಿಸಲಾಗುವುದು. ಪಾಲಿಕೆ ವತಿಯಿಂದ ಜೂನ್ 5, 2024 ಹೊತ್ತಿಗೆ
ಟೆಕ್ಟಾನ್ ಅನ್ನು ಆಯೋಜಿಸಿ ಸ್ಮಾರ್ಟ್ ಆಪ್ಗಳು, ನಾವೀನ್ಯಕಾರರು ಮತ್ತು ಪ್ರಶಸ್ತಿ ವಿಜೇತರ ಮೂಲಕ ಹವಾಮಾನ ಸುಸ್ಥಿರತೆ ಪರಿಹಾರಗಳನ್ನು ಪ್ರಸ್ತುತಪಡಿಸಲು ಹಾಗೂ ಅನುಷ್ಠಾನ ಮಾಡಲು ಅವಕಾಶಗಳನ್ನು ನೀಡಲಾಗುವುದು. ಹವಾಮಾನ ಕ್ರಮ ಮತ್ತು ಸ್ಥಿತಿಸ್ಥಾಪಕತ್ವ ನಿರ್ಮಾಣದ ಅಗತ್ಯತೆ ಮತ್ತು ಅದರ ಕೊಡುಗೆಯ ಪಾತ್ರಗಳ ಬಗ್ಗೆ ಎಲ್ಲಾ ಪಾಲುದಾರರಿಗೆ ಸರ್ಕಾರಿ ಇಲಾಖೆಗಳು, ನಾಗರಿಕರು, ಕಾರ್ಪೊರೇಟ್ಗಳು, ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆ ಇತ್ಯಾದಿ ಪರಿಚಯಿಸಲು ಹಸಿರು ಅಭಿಯಾನವನ್ನು ಪ್ರಾರಂಭಿಸಲು ಪ್ರಸ್ತಾಪಿಸಲಾಗುವುದು. ಈ ಅಭಿಯಾನದ ಚಾಲನೆ ಮತ್ತು ಕ್ರಿಯಾ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಸಹಾಯ ಮಾಡುವ ಹಸಿರು ರಕ್ಷಕ ಮತ್ತು ಚಾಂಪಿಯನ್ಗಳನ್ನು ಗುರುತಿಸಲಾಗುವುದು. ಮಾನವ ನಿರ್ಮಿತ ಚಟುವಟಿಕೆಗಳಿಂದ ಆಗುವ ತಾಪಮಾನ ಏರಿಕೆ ಮತ್ತು ಹವಾಮಾನ ವೈಪರೀತ್ಯವು ಅತ್ಯಂತ ಗಂಭೀರ ವಿಷಯವಾಗಿ ಪರಿಣಮಿಸುತ್ತಿದೆ. ಇದನ್ನು ಮನಗಂಡು ಪಾಲಿಕೆಯು ಪ್ರಸಕ್ತ ಸಾಲಿನಿಂದ ಅರಣ್ಯ, ತೋಟಗಾರಿಕೆ ಹಾಗೂ ಕೆರೆಗಳ ವಿಭಾಗವನ್ನು ಅರಣ್ಯ, ಪರಿಸರ ಮತ್ತು ಹವಾಮಾನ ವೈಪರೀತ್ಯ ವಿಭಾಗ FECC ಫಾರೆಸ್ಟ್ ಎನ್ವಿರಾನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ ಮ್ಯಾನೇಜ್ಮೆಂಟ್ ವಿಭಾಗ ಎಂದು ಮರು ನಾಮಕರಣ ಮಾಡಲಾಗಿದೆ. ಕರ್ನಾಟಕದ ಉಪಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರಿಗೆ ಪರಿಸರದ ಬಗ್ಗೆ ಇರುವ ಅಪಾರ ಕಾಳಜಿ ನಮ್ಮೆಲ್ಲರಿಗೂ ತಿಳಿದ ವಿಷಯವಾಗಿರುತ್ತದೆ. ಅದನ್ನು ಮಹತ್ವವನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಮೂಡಿಸುವ ಸಲುವಾಗಿ ಹಸಿರು ರಕ್ಷಕ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿ ಪಾಲಿಕೆಯು ಈಗಾಗಲೇ ನೆಟ್ಟಿರುವ ಮರಗಳಿಗೆ ಸುಮಾರು 224 ಶಾಲೆಗಳ 52,000 ವಿದ್ಯಾರ್ಥಿಗಳನ್ನು ಟ್ಯಾಗ್ ಮಾಡಿದೆ. ಈ ಯುವ ಹಸಿರು ರಕ್ಷಕರು ಟ್ಯಾಗ್ ಮಾಡಿರುವ ಮರಗಳ ಆರೋಗ್ಯದ ಬಗ್ಗೆ 3 ವರ್ಷಗಳವರೆಗೆ ವೀಕ್ಷಿಸಿ ಪಾಲಿಕೆ ಮತ್ತು ಮರಗಳ ನಿರ್ವಹಣೆ ಏಜೆನ್ಸಿಗಳಿಗೆ ಹಸಿರು ರಕ್ಷಕ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಪ್ರತಿಕ್ರಿಯಿಸುತ್ತಾರೆ. ಕಳೆದ ಸಾಲಿನಲ್ಲಿ ಅರಣ್ಯ ಘಟಕದಿಂದ ರಸ್ತೆ ಬದಿ, ಪಾರ್ಕ್, ಕೆರೆ, ಅಂಗಳ ಹಾಗೂ ಹಾಲಿ ಕಚೇರಿ ಜಾಗದಲ್ಲಿ 1 ಲಕ್ಷ ಸಸಿಗಳನ್ನು ನೆಡಲಾಗಿದೆ. ಇದೇ ಮಾದರಿಯಲ್ಲಿ ಪ್ರಸ್ತುತ ಸಾಲಿನಲ್ಲಿ 2 ಲಕ್ಷ ಸಸಿಗಳನ್ನು ನೆಡುವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ 6 ಹೈಟೆಕ್ ಸಸ್ಯ ಕ್ಷೇತ್ರಗಳಲ್ಲಿ ಸಸಿಗಳನ್ನು ಬೆಳೆಸಲಾಗುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಹೆಚ್ಚಿನ ಸಸಿಗಳ ಬೇಡಿಕೆಗೆ 2 ಹೊಸ ಹೈಟೆಕ್ ಸಸ್ಯ ಕ್ಷೇತ್ರಗಳನ್ನು ದಾಸರಹಳ್ಳಿ ಮತ್ತು ಯಲಹಂಕದಲ್ಲಿ ಸ್ಥಾಪಿಸಲಾಗುವುದು. ಇದಕ್ಕಾಗಿ ಈ ಸಾಲಿನಲ್ಲಿ 14 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗುವುದು. ಪ್ರಸಕ್ತ ಸಾಲಿನಲ್ಲಿ ಪಾಲಿಕೆಯ ವತಿಯಿಂದ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿರುವ ಮರಗಳನ್ನು ಗಣತಿ ಮಾಡುವ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಾಲಿನಲ್ಲಿ ಸಹ ಮುಂದುವರಿಸಲಾಗುವುದು. ಹಾವು ಮತ್ತು ಮಂಗಗಳಿಂದ ಸಾರ್ವಜನಿಕರಿಗೆ ಆಗುವ ಉಪಟಳವನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. ಜನವಸತಿ ಪ್ರದೇಶದಲ್ಲಿ ಆಕಸ್ಮಿಕವಾಗಿ ಬರುವ ಹಾವುಗಳು ಮತ್ತು ಇತರೆ ವನ್ಯಜೀವಿಗಳನ್ನು ರಕ್ಷಿಸಿ ಸುರಕ್ಷಿತ ಪ್ರದೇಶಗಳಲ್ಲಿ ಬಿಡಲಾಗುತ್ತದೆ ಹಾಗೂ ಅಪಘಾತಕ್ಕೀಡಾದ ಅಥವಾ ಗಾಯಗೊಂಡ ವನ್ಯಜೀವಿ ಪ್ರಾಣಿಗಳ ರಕ್ಷಣೆಗೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆರೈಕೆ ಕೇಂದ್ರ ಸ್ಥಾಪಿಸಲು ಈ ಸಾಲಿನಲ್ಲಿ 1 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗುವುದು. ಹಸಿರೀಕರಣವು ಪರಿಸರದಲ್ಲಿ ಉತ್ತಮ ವಾತಾವರಣ ಕಲ್ಪಿಸಿ ಆಮ್ಲಜನಕ ಒದಗಿಸುವುದರಿಂದ ಮನಸ್ಸು ಮತ್ತು ದೇಹ ಮನೋಲ್ಲಾಸದಿಂದ ಕೂಡಿರುತ್ತದೆ. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಸುಮಾರು 1270ಕ್ಕೂ ಅಧಿಕ ಉದ್ಯಾನಗಳಿವೆ. ಈ ಉದ್ಯಾನಗಳ ನಿರ್ವಹಣೆಯನ್ನು ವೀಕ್ಷಿಸುವ ಉದ್ಯಾನ ಮಿತ್ರ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ದೈನಂದಿನ ನಿರ್ವಹಣೆಯ ಕಾಮಗಾರಿಗಳ ತಪಾಸಣೆಯನ್ನು ಕೈಗೊಳ್ಳಲು ಸಹಕಾರಿಯಾಗುತ್ತಿದ್ದು, ಇದನ್ನು ಲೋಕಾರ್ಪಣೆ ಮಾಡಲಾಗಿದೆ. ಉದ್ಯಾನವನಗಳ ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಸೇವೆ ಮತ್ತು ಸೌಲಭ್ಯಗಳನ್ನು ಪಾರ್ಕ್ ಕನ್ಸರ್ವೇಷನ್ ಪಾಲಿಸಿಯನ್ನು ರೂಪಿಸಲಾಗಿದೆ. ಪಾಲಿಕೆಯ ಕಂದಾಯ ಇಲಾಖೆಯ ಹೊರವಲಯ ವ್ಯಾಪ್ತಿಯಲ್ಲಿ BDA ಮತ್ತು KIDBಯಿಂದ ನಿರ್ಮಾಣಗೊಳ್ಳುತ್ತಿರುವ ಹೊಸ ಲೇಔಟ್ಗಳನ್ನು ತನ್ನ ಸುಪರ್ದಿಯಲ್ಲಿ ತೆಗೆದುಕೊಳ್ಳುತ್ತಿದೆ. ಈ ಸಾಲಿನಲ್ಲಿ ಅಂತಹ ಹೊಸ ಲೇಔಟ್ಗಳಲ್ಲಿ ಹೊಸದಾಗಿ ಉದ್ಯಾನಗಳನ್ನು ಅಭಿವೃದ್ಧಿ, ನಿರ್ವಹಣೆ ಮತ್ತು ಇತ್ಯಾದಿ ಕಾರ್ಯಗಳ ಜೊತೆಗೆ ಹಾಲಿ ಇರುವ ಉದ್ಯಾನಗಳನ್ನು ಮೇಲ್ದರ್ಜೆಗೇರಿಸಲು ಸಿವಿಲ್ ಕಾಮಗಾರಿಗಳ ನಿರ್ವಹಣೆ ಹಾಗೂ ತಂತಿ ಬೇಲಿ ಅಳವಡಿಸಲಾಗುತ್ತದೆ. ಉದ್ಯಾನವನಗಳ ಮೇಲ್ದರ್ಜೆಗೇರಿಸಲು ಈ ಸಾಲಿನಲ್ಲಿ 35 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಶದಲ್ಲಿದ್ದ 205 ಕೆರೆಗಳಿದ್ದು ಅವುಗಳಲ್ಲಿ ಈಗಾಗಲೇ 114 ಕೆರೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ನಗರದಲ್ಲಿನ ಕೆರೆಗಳ ಅಭಿವೃದ್ಧಿಯಲ್ಲಿ ತೊಡಗಿಕೊಳ್ಳಲು ಇಚ್ಛಿಸುವ ಬೆಂಗಳೂರಿನ ನಾಗರಿಕರಿಗೆ ಹಾಗೂ ಖಾಸಗಿ ಸಂಸ್ಥೆಗಳಿಗೆ ಕೆರೆಗಳಲ್ಲಿನ ಸೌಲಭ್ಯಗಳನ್ನು ಒದಗಿಸಲು ಧನ ಸಹಾಯ ನೀಡುವ ನಿಟ್ಟಿನಲ್ಲಿ ನೀತಿ ನಿರೂಪಣೆ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಫಾರ್ ಲೇಕ್ ಕನ್ಸರ್ವೇಷನ್ ಪಾಲಿಸಿ ರೂಪಿಸಲಾಗಿದೆ. ಕೆರೆಗಳ ನಿರ್ವಹಣೆಯನ್ನು ಪರಿಣಾಮಕಾರಿಯಾಗಿ ನಿಗಾವಹಿಸಲು ಕೆರೆ ಮಿತ್ರ ಮೊಬೈಲ್ ಹಾಗೂ ವೆಬ್ ತಂತ್ರಾಂಶವನ್ನು ಜಾರಿಗೊಳಿಸಲಾಗಿದೆ. ಕೆರೆಗಳ ದೈನಂದಿನ ಚಟುವಟಿಕೆಗಳಲ್ಲಿ ಸಾರ್ವಜನಿಕರನ್ನು ತೊಡಗಿಸಿಕೊಳ್ಳಲು ಕೆರೆ ಮಿತ್ರ ಸ್ವಯಂ ಸೇವಕರನ್ನು ಕೆರೆಯ ಪರಿಸರದ ಉಸ್ತುವಾರಿಯನ್ನು ವಹಿಸಲು ನಿಯೋಜಿಸಲಾಗುತ್ತಿದೆ. ಬ್ರಾಂಡ್ ಬೆಂಗಳೂರು ಅಡಿಯಲ್ಲಿ ಹಸಿರು ಬೆಂಗಳೂರಿನ ಉದ್ದೇಶದಡಿ ಕೆರೆಗಳ ಅಭಿವೃದ್ಧಿ ಮತ್ತು ಸುಧಾರಣೆ, ಕೆರೆಗಳ ಗಡಿಗಳಿಗೆ ತಂತಿ ಬೇಲಿಯನ್ನು ಅಳವಡಿಸುವುದು, ಕೆರೆಗಳಿಗೆ ತೂಬು ಅಳವಡಿಸುವುದು, ಕೆರೆಗಳಲ್ಲಿನ ನೀರಿನ ಗುಣಮಟ್ಟವನ್ನು ಹೆಚ್ಚಿಸಲು ಏರಿಯೇಟರ್ಸ್, ಫ್ಲೋಟಿಂಗ್ ವೆಟ್ಲ್ಯಾಂಡ್ ಹಾಗೂ ಟ್ರಾಶ್ ಬ್ಯಾರಿಯರ್ಸ್ಗಳನ್ನು ಅಳವಡಿಸಲು, ಕೆರೆಗಳಲ್ಲಿ ಶೌಚಾಲಯ ಮತ್ತು ಭದ್ರತಾ ಕೊಠಡಿಗಳ ನಿರ್ಮಾಣಕ್ಕಾಗಿ ಈ ಸಾಲಿನ ಒಟ್ಟಾರೆ 35 ಒದಗಿಸಲಾಗಿದೆ. ಅಂತರ್ಜಲ ಮಟ್ಟವನ್ನು ಕಾಪಾಡಿಕೊಳ್ಳಲು ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವುದು ಹಾಗೂ ಎಲ್ಲಾ ಪಾರ್ಕ್ಗಳಲ್ಲಿ ಇನ್ನು ಮುಂದೆ ಅಂತರ್ಜಲ ನೀರಿನ ಬದಲು ಕೇವಲ ಸಂಸ್ಕರಿಸಿದ ನೀರನ್ನು ಬಳಸಲಾಗುವುದು. ಬೆಂಗಳೂರು ನಗರದಲ್ಲಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದು. ಇದನ್ನು ದೃಢೀಕರಿಸಿಕೊಳ್ಳಲು ಎಲ್ಲಾ ಇಲಾಖೆಗಳಿಂದ ದೃಢೀಕರಣ ಪತ್ರವನ್ನು ಪಡೆದುಕೊಳ್ಳಲಾಗುವುದು. ಈಗಾಗಲೇ ನಗರದ ಸಾರ್ವಜನಿಕ ಸ್ಥಳಗಳಲ್ಲಿರುವ ಸುಮಾರು 10,000 ಕೊಳವೆ ಬಾವಿಗಳ ಅಂತರ್ಜಲ ಮಟ್ಟ ಹೆಚ್ಚಿಸಲು
ಅಂತರ್ಜಲ ಇಂಗುಗುಂಡಿಗಳನ್ನು ಸರ್ಕಾರೇತರ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಕೊರೆಯಲಾಗಿದೆ. ಅಮೃತ 2 ಯೋಜನೆಯಡಿ 25 ಕಲ್ಯಾಣಿಗಳ ಪುನರುಜ್ಜೀವನಕ್ಕೆ 1 ಕೋಟಿ ರೂಪಾಯಿಗಳನ್ನು ಬಳಸಲಾಗಿರುತ್ತದೆ. ಪ್ರಸಕ್ತ ಸಾಲಿನಲ್ಲಿ ಪ್ರತಿ ಬಾವಿಗೆ 5 ಲಕ್ಷದಂತೆ 50 ತೆರೆದ ಬಾವಿಗಳನ್ನು ಪುನರುಜ್ಜೀವನಗೊಳಿಸಲಾಗುವುದು ಮತ್ತು ಪ್ರತಿ ಕಲ್ಯಾಣಿಗೆ 20 ಲಕ್ಷ ರೂಪಾಯಿಗಳಂತೆ ಒಟ್ಟು 10 ಕಲ್ಯಾಣಿಗಳನ್ನು ಪುನರುಜ್ಜೀವನಗೊಳಿಸಲಾಗುವುದು. ಈ ಉದ್ದೇಶಕ್ಕಾಗಿ 5 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗುವುದು. ಬೆಂಗಳೂರು ನಗರದಲ್ಲಿನ ಹವಾಮಾನ ವೈಪರೀತ್ಯ ಹಾಗೂ ಪ್ರವಾಹ ಹಾನಿಯನ್ನು ಶಾಶ್ವತವಾಗಿ ತಡೆಗಟ್ಟಲು ಮತ್ತು ಪ್ರವಾಹ ಹಾನಿಯಿಂದ ಆಗಬಹುದಾದ ಹಾನಿಯನ್ನು ಕನಿಷ್ಠ ಪ್ರಮಾಣಕ್ಕೆ ಇಳಿಸಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಸನ್ನದ್ಧವಾಗಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುತ್ತದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು 859 ಕಿಲೋಮೀಟರ್ ಉದ್ದದ ಪ್ರಥಮ ಹಾಗೂ ದ್ವಿತೀಯ ರಾಜಕಾಲುವೆಗಳ ಜಾಲವಿದ್ದು, ಈಗಾಗಲೇ 491 ಕಿಲೋಮೀಟರ್ಗಳ ಉದ್ದದ ರಾಜಕಾಲುವೆಗಳಿಗೆ ತಡೆಗೋಡೆಯನ್ನು ನಿರ್ಮಿಸಿ ಅಕ್ಕಪಕ್ಕದ ಪ್ರದೇಶಗಳಿಗೆ ನೀರು ನುಗ್ಗದಂತೆ ಕ್ರಮವಹಿಸಲಾಗುತ್ತದೆ.